ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನಾಯ್ತಮ್ಮ? ಯಾರು ನಿನ್ನ ಒಳಗಡೆ ಕೂಡ ಹಾಕಿದ್ದು? ಏನಾಯ್ತು ಹೇಳಮ್ಮ, ಹೇಳಮ್ಮ ಏನಾಯ್ತು? ಹೇಯ್, ಯಾರ ನೀನು? ಯಾರೋ ನೀನು? ಬಾರ ಈ ಕಡೆ. ಅದು ಸ್ವಾಮಿ. ಹೇಯ್, ನಡಿ ಆಚೆ, ನಡಿ ಆಚೆ. ಕತ್ತಿಡ್ದು ಆಚೆ ತಳ್ಬೇಕು, ಹೋಗ ಆಚೆ. ಏನಪ್ಪ ಇದು? ದೇವ್ರು ಪ್ರದಕ್ಷಿಣೆ ಹೋಗಿರೋ ಸಮಯದಲ್ಲಿ ದೇವಸ್ಥಾನದಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಏಯ್, ಬಾಯಿ ಮುಚ್ಚು. ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರೆ ಕೊಂದ್ ಹಾಕ್ಬಿಡ್ತೀನಿ. ಇಂದ್ರ, ನೀನು ಸುಮ್ಮನೆ ಇರು. ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ಪುಟಿ, ನೀನ್ ಯಾವ ತಪ್ಪು ಮಾಡಿರಲ್ಲಮ್ಮ, ನನಗೆ ಗೊತ್ತಿದ್ಯಮ್ಮ. ನೀನ್ ಅಳ್ಬೇಡ, ಸುಮ್ಮನಿರು. ತಪ್ಪು ಮಾಡಿಲ್ಲ ಅನ್ಯಾಕೆ ನೀನ್ ಯಾಕೆ ಒಳಕ್ ಹೋಗಿದ್ದೆ? ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನಾನು ಯಾಕೆ ಸುಮ್ಕಿರ್ಬೇಕು? ಮೊದ್ಲಿಂದ ನಾನು ಇವಳ ನಡವಳಿಕೆನ ನೋಡ್ತಾನೆ ಇದ್ದೀನಿ. ಮೊದ್ಲೇ ನನ್ಗೆ ಇವಳ ಮೇಲೆ ಅನುಮಾನ ಇತ್ತು, ಈಗ ಅನುಮಾನ ಸರಿ ಹೋಯ್ತು. ದೊಡ್ಡಮ್ಮ, ಇದಾದ್ಮೇಲೆ ಅನುಮಾನ ಪಡ್ತಾ ಇದೀಯಾ? ನನ್ ತುಳಸಿ ಮೇಲೆ ಅನುಮಾನ ಪಡ್ತಾ ಇದೀಯಾ? ಅವಳ ಪಾಡ್ಗೋಳು ದೇವ್ರಿಗೆ ಕೈ ಮುಗಿಯೋದಕ್ಕೆ ಅಂತ ಒಳಗಡೆ ಹೋಗಿರ್ತಾಳೆ. ಇವನು ಅದನ್ನೇ ನೋಡಿ ಇವನು ಒಳಗಡೆ ಹೋಗಿರ್ತಾನೆ. ಆಮೇಲೆ ಇವನ್ ಕಡೆಯವ್ರಿಗೆ ಇವನೇ ಬೀಗ ಹಾಕೋದಕ್ಕೆ ಹೇಳಿರ್ತಾನೆ. ಇದೆಲ್ಲ ಇವಂದೇ ನಾಟಕ. ಏಯ್ ಏಯ್, ಇಂದ್ರ, ಬಿಡೋ, ತೆಗಿಯೋ ಕೈನಾ, ಬಿಡೋ ಅವ್ನ ಕಾಲರ್ನ. ಒಂದ್ ನಿಮಿಷ, ನಾನು ಹೇಳೋದು. ಇಂದ್ರ, ನಿಜ ಹೇಳಲಿಲ್ಲ ಅಂದ್ರೆ ಇಲ್ಲಿ ಯಾರನ್ನೂ ಬಿಡಲ್ಲ. ಏನಾಯ್ತು ಅಂತ ನಿಜ ಬುಗ್ಳೋ. ಏಯ್, ನಾನು ಹೇಳೋದು ಬಿಡೋ, ನಾ ಹೇಳ್ತಿದ್ದೀನಿ, ಕೈ ತೆಗಿ. ತೆಗಿಯೋ ಕೈನಾ. ಬಾವ, ಏನ್ ಬಾವ ನೀವು? ನಮ್ ಕುಟುಂಬಕ್ಕೆ ಅವಮಾನ ಮಾಡ್ದವ್ರವ್ರು, ಅವ್ರ ಪರ ವಹಿಸ್ಕೊಂಡ್ ಮಾತಾಡ್ತಿದ್ದೀರಲ್ಲ ನೀವು. ಇಂದ್ರ, ಬಿಡೋ. ಮರ್ಯಾದಿಂದ ಕೈ ತೆಗಿ. ಕೈ ತೆಗಿಯೋ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಂದ್ರ, ಬಾವ. ಇಂದ್ರ, ಬಾ ಇಂದ್ರ. ಏಯ್, ಬಿಡೋ. ಶಿವರಾಜ್ ಅವ್ರೆ, ನೀವು ನ್ಯಾಯ ನೀತಿ ಧರ್ಮ ಅಂತ ಪಂಚಾಯ್ತಿ ಹೇಳೋರು, ಇಬ್ರು ಸೇರ್ತಾನೆ ಒಳಗಡೆ ಹೋಗಿದ್ದು. ಏನೋ ನನ್ನ ಮಗನೇ ಅಪರಾಧಿ ಅನ್ನೋ ತರ ಮಾತಾಡ್ತಾ ಇದೀರಲ್ಲ, ಇದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ? ಏಯ್, ಯಾರು ಅಪರಾಧಿ? ನನ್ನ ತಂಗಿ ಅಪರಾಧಿನ? ನನ್ನ ತಂಗಿ ತಪ್ಪು ಮಾಡಿದಾಳೆ ಅಂತ ನೀನಲ್ಲ, ಒಳಗಿರೋ ದೇವ್ರು ಬಂದು ಹೇಳಿದ್ರು ನಾನು ನಂಬಲ್ಲ. ಹಾಗಾದ್ರೆ ಈಗ ನಾವೆಲ್ಲರೂ ಕಣ್ಣಾರೆ ನೋಡಿದ್ದನ್ನ ಸುಳ್ಳು ಅಂತ ಹೇಳ್ತೀರಾ? ಯಾಕೆ ಚಿಕ್ಕಮ್ಮ ಈ ತರ ಡೌಟ್ ಪಡ್ತಾ ಇದ್ದೀರಾ? ಅಭಿ, ನಾನು ಡೌಟ್ ಪಡ್ತಾ ಇಲ್ಲ, ತಪ್ಪನ್ನ ಸರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ.
ನೋಡಿ, ಇದಕ್ಕೆಲ್ಲ ಯಾವ ದಾರಿ ಇದೆ ಅಂತ ಮೊದಲು ನೋಡಿ. ನೀವು ದಾರಿ ನೋಡೋದನ್ನ ಆಮೇಲೆ ಇಟ್ಕೊಡಿ. ಇವತ್ತು ಶುಭ ಕಾರ್ಯ ಆಗೋ ಈ ದಿನ ನಮ್ಮ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಪಚಾರ ಆಗಿದೆ. ಇದನ್ನ ಸರ್ ಮಾಡೋದು ಹೇಗೆ ಅಂತ ಮೊದಲು ನೋಡಿ. ರೀ ಪೂಜಾರ್ರೆ, ಏನ್ರಿ ಅಪಚಾರ ಆಗಿದೆ? ನನ್ ತುಳಸಿನೂ ದೇವತೆ ತರ, ಅವಳಿಂದ ಯಾವ ಅಪಚಾರ ಆಗಕ್ಕೂ ಸಾಧ್ಯ ಇಲ್ಲ. ಒಳಗಡೆ ಏನು ತಪ್ಪೇ ನಡೆದಿಲ್ಲ, ಏನು ಅಪಚಾರ ಆಗಿಲ್ಲ ಅಂತ ನಿರೂಪಿಸೋದಕ್ಕೆ ಇಬ್ರು ಕೊಂಡಾಯಿರಿ. ಕೊಂಡ ಆಯ್ಬೇಕಾದ್ರೆ ಅವ್ರ ಕಾಲ್ಗೇನು ಗಾಯ ಆಗಿಲ್ಲ ಅಂದ್ರೆ ಒಳಗಡೆ ಏನು ತಪ್ಪೇ ನಡೆದಿಲ್ಲ ಅಂತ ದೇವ್ರೆ ಉತ್ತರ ಕೊಟ್ಟ ಅಂತ ಅರ್ಥ. ಏನಂತೀರಪ್ಪ? ಈಗೇನೀಗ ನಾನ್ ಕೊಂಡ ಹಾಯ್ಬೇಕು ತಾನೆ? ನಾನ್ ಕೊಂಡ ಹಾಯ್ತೀನಿ ಅಣ್ಣ, ನಾನು ಕೊಂಡ ಹಾಯ್ತೀನಣ್ಣ. ಪುಟಿ, ಬೇಡಮ್ಮ. ನೀನ್ ಕೊಂಡ ಹಾಯ್ದು ಯಾರಿಗೂ ನಿರೂಪಿಸೋದ್ ಬೇಡ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ ಅಣ್ಣ, ಅಪವಾದ ನನ್ ಮೇಲ್ ಬಂದಿರೋದು ನಿನ್ ತಲೆ ಮೇಲ್ ಬಂದ ಹಾಗೆ. ಈಗ ನಾನು ಆ ಕೆಂಡದ ಮೇಲೆ ನಡೆದು ನಾನ್ ಪವಿತ್ರಳು ಅಂತ ನಿರೂಪಿಸ್ಲೇಬೇಕು. ಅದೇ ಸರಿ ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ನನ್ನ ತಡಿಬೇಡ ಅಣ್ಣ. ಪುಟ್ಟಿ, ಬೇಡ ಪುಟ್ಟಿ. ನಿನ್ ಬದಲು ನಾನ್ ಕೊಂಡ ಹಾಯ್ತೀನಿ. ಅಣ್ಣ, ಬೇಡ. ಲೋ ಮಗನೇ, ಲೋ ಏನ್ಲ ಇದೆಲ್ಲ? ಅಪ್ಪ, ಆ ಮ್ಯಾನೇಜರ್ ಇದಾನಲ್ಲ, ನಮ್ಮಣ್ಣ ಕೊಂಡ ಆಯ್ದಾಯ್ತು. ಅವನ್ ಕಾಲ್ಗೆ ಯಾವ ಗಾಯನೂ ಆಗಿಲ್ಲ. ಈಗ್ಲಾದ್ರೂ ಅವನೇನು ತಪ್ಪು ಮಾಡಿಲ್ಲ ಅಂತ ಎಲ್ರೂ ನಂಬ್ತೀರಾ? ತುಳಸಿ, ಬೇಡಮ್ಮ. ನನ್ನ ಕ್ಷಮಿಸ್ಬಿಡೋಣ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಿನ್ನ ಮಾತು ಮೀರಿ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಇದು ನನಗೋಸ್ಕರ ಅಲ್ಲ, ನನ್ನ ಅಣ್ಣ ಶಿವರಾಜು ತಂಗಿ ಯಾವ ತಪ್ಪು ಮಾಡಿಲ್ಲ ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕು. ಅದಕ್ಕೆ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಏನ್ ಮಾಡ್ತಾ ಇದ್ಯಾ? ಪುಟ್ಟಿ, ನಿನ್ಗೇನು ಆಗಿಲ್ವಲ್ಲಮ್ಮ?
ಅಣ್ಣ ನಂಗೇನು ಆಗಿಲ್ಲ. ಎಲ್ರು ಏನ್ ಹೇಳ್ತೀರಾ? ನನ್ನ ಅಣ್ಣನ ಮಗಳು ಏನು ತಪ್ಪು ಮಾಡಿಲ್ಲ ಅಂತ ಇವಾಗ್ಲಾದ್ರೂ ನಂಬ್ತೀರಾ? ತುಳಸಿ, ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನಿನ್ನನ್ನ ತಪ್ಪಾಗಿ ತಿಳ್ಕೊಂಡು ಕೆಂಡದ ಮೇಲೆ ನಡೆಯಂಗ್ ಮಾಡ್ಬಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಪರವಾಗಿಲ್ಲ, ನೀವು ಹಾಗೆ ಕೇಳಿದ್ದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಎಲ್ರ ಮುಂದೆ ನಿರೂಪಿಸಕ್ಕಾಗಿದ್ದು. ಪುಟ್ಟಿ, ನೀನು ಯಾರಿಗೆ ಯಾಕೆ ನಿರೂಪಿಸ್ಬೇಕಮ್ಮ? ನಿನ್ ಜೊತೆ ಹುಟ್ಟಿದವ್ ನಾನ್ ಸಂದೇಹ ಪಡ್ಲಿಲ್ಲ. ನಿನ್ನ ಮದುವೆ ಆಗೋ ಇಂದ್ರ ಕೂಡ ಸಂದೇಹ ಪಡ್ಲಿಲ್ಲ. ಊರವರೆಲ್ಲ ಏನೋ ಹೇಳ್ಬಿಟ್ರು ಅಂತ ನೀನ್ ಕೆಂಡದ ಮೇಲೆ ನಡಿಬೇಕೇನಮ್ಮ? ಅಣ್ಣ, ಊರಿನ ಜನ ಸಂದೇಹ ಪಟ್ಟಿದ್ದಕ್ಕೆ ತಾನೆ ಆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ್ದು. ಅವಳಿಗೆ ಹಾಗಾದ್ರೆ ಇನ್ನು ಸಾಮಾನ್ಯ ಮನುಷ್ಯಳಣ್ಣ ನಾನು. ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಣ್ಣ, ನನಗೇನು ಆಗಲ್ಲ. ಎಲ್ಲ ಹಾಳಾಗೋಯ್ತು. ನಾವ್ ಅನ್ಕೊಂಡಿದ್ದೆ ಒಂದು, ಇಲ್ಲಿ ನಡೆದಿದ್ದೆ ಇನ್ನೊಂದು. ಹೌದು ಮಮ್ಮಿ, ಆ ದೇವ್ರು ಯಾವಾಗ್ಲೂ ಆ ತುಳಸಿ ಕಡೆನೇ ಇರ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬ, ಊರ್ಗೆ ನ್ಯಾಯ ಹೇಳೋರ್ ತಂಗಿನೇ ಇವತ್ತಿಂತ ಕೆಲ್ಸ ಮಾಡ್ಬಿಟ್ಟು ನಮ್ ಶಿವರಾಜುನ ತಲೆ ತಗ್ಸೋ ಹೋಗ್ ಮಾಡ್ಬಿಟ್ಲು. ಆ ದೇವ್ರು ಕೂಡ ಇದನ್ ಮೆಚ್ಚಕ್ಕಿಲ್ಲ. ಚಂದ್ರಿಕಾ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಶಿವರಾಜು ಮುಂದೆನೆ ನಾಲ್ಗೆ ಉದ್ದ ಮಾಡ್ತೀಯಲ್ಲ. ಇದನ್ನ ನನ್ಗೆ ಯಾಕೆ ಹೇಳ್ತೀರಾ? ಹೋಗಿ ನಿಮ್ ಮುದ್ದಿನ ಸೊಸೆಗೆ ಹೇಳಿ. ಅವಳು ತೆಪ್ಪಗಿದ್ದಿದ್ರೆ ಇವತ್ತಿಷ್ಟೆಲ್ಲ ನಡೀತಿತ್ತಾ? ಅತ್ತೆ, ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಾನ್ ಏನಿವಾಗ ಮಾತಾಡ್ಬಾರ್ದು, ನಾ ಮಾತಾಡ್ಬಿಟ್ಟೆ. ಎಲ್ರ ಮುಂದೆ ನಗೆ ಪಾಟ್ಲಾಗೋಯ್ತಲ್ಲ, ಅದನ್ನ ಮರ್ತ್ಬಿಟ್ರಾ? ಅತ್ತೆ, 4 ಜನ ನಮ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೆಟ್ಟದಾಗ ಮಾತಾಡಿದ್ರೆ ನೀವು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಮಾತಾಡೋದು ಸರಿನಾ? ಕಷ್ಟದಲ್ಲಿದ್ದಾರೆ ಅಂದಾಗ ಅದನ್ನ ನೋಡಿ 4 ಜನ ನಗ್ತಾರೆ. ಆದ್ರೆ ಅದೇ ಜನಗಳ ಮುಂದೆ ನನ್ನ ತಂಗಿ ಕೆಂಡ ತುಳಿದು ಬಂದ್ಮೇಲೆ ಆ ಜನ ಕ್ಷಮೆ ಕೇಳಿದ್ರೋ ಇಲ್ವೋ? ಅತ್ತೆ, ನೀವೇನೋ ನನ್ನ ತಂಗಿ ಕ್ಷಮಿಸೋಕಾಗದೇ ಇರೋಷ್ಟು ತಪ್ಪು ಮಾಡಿದಾಳೆ ಅನ್ನೋ ರೀತಿ ಬೈಯೋದು ನನಗಿಷ್ಟ ಆಗಲ್ಲ. ಅದ್ ಹಾಗಲ್ಲ ಶಿವರಾಜು, ನಮ್ಮನೆ ಹುಡುಗಿಗೆ ಹಿಂಗೆಲ್ಲ ಅವಮಾನ ಆಗೋಯ್ತಲ್ಲ ಅಂತ ಸಂಕಟದಿಂದ ಹೇಳ್ತಾ ಇವ್ನಿ. ಆಟೇಯ ಏನತ್ತೆ, ಈ ಭೂಮಿ ಮೇಲೆ ತಪ್ಪು ಮಾಡದೇ ಇರೋ ಹೆಣ್ಮಕ್ಳಿಗೆ ಅವಮಾನ ಆಗಿಲ್ವಾ? ದೇವಸ್ಥಾನದಲ್ಲಿ ಪುಟ್ಟಿ ಹೇಳ್ದ ಹಾಗೆ ಆ ಸೀತಾಮಾತೆಗೆ ಕಳಂಕ ಬಂದಿತ್ತಲ್ಲ, ಆ ಸೀತಾಮಾತೆ ಏನ್ ತಪ್ಪು ಮಾಡಿದ್ರು? ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಆಯ್ತಲ್ಲ, ದ್ರೌಪದಿ ಏನ್ ತಪ್ಪು ಮಾಡಿದ್ಲು? ಏನೂ ತಪ್ಪು ಮಾಡದೇ ಇದ್ರು ಅವರೆಲ್ಲ ಕಳಂಕ ಹೊತ್ಕೊಳ್ಳಿಲ್ವಾ? ಅಂತ ಪರಿಸ್ಥಿತಿಯಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಂತ ಅವರೇ ನಿರೂಪಿಸಿದ್ದಾರೆ. ಅದೇ ತರ ನನ್ನ ತಂಗಿ ಏನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸಿ ಬಂದಿದ್ದಾಳೆ. ಇಲ್ಲಿ ನೋಡಿ ಅತ್ತೆ, ಆ ದೇವ್ರ ಮುಂದೆ ಹಚ್ಚಿದೀವಲ್ಲ ದೀಪ, ಒಂದ್ ಪಕ್ಷ ಆ ದೀಪದಲ್ಲಿ ಬೇಕಾದ್ರೂ ಕಳಂಕ ಇರಬಹುದು, ಆದ್ರೆ ನನ್ನ ತಂಗಿ ಮನಸ್ಸಲ್ಲಿ ಕಳಂಕ ಇಲ್ಲ.
ಇಷ್ಟೆಲ್ಲ ಹೇಳಿದ ಮೇಲೂ ನನ್ನ ತಂಗಿ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರೆ ನನ್ನಿಂದ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಕ್ಷಮಿಸ್ಬಿಡಣ್ಣ. ನನ್ನ ತಂಗಿ ಮೇಲಿದ್ದ ನಂಬಿಕೆಯಿಂದ ದೇವಸ್ಥಾನದಲ್ಲಿ ನಾನು ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಮಾತಾಡಿದ್ದೀನಿ. ಆಗಿನ ಪರಿಸ್ಥಿತಿಯಲ್ಲಿ ಊರ್ ಜನರ ಮುಂದೆ ಕೋಪ ಮಾಡಿಕೊಂಡು ನಾನು ಒಂದು ಮಾತೇನಾದ್ರೂ ಮಾತಾಡಿದ್ರು ನನ್ನ ತಂಗಿ ಮೇಲೆ ನನಗೆ ನಂಬಿಕೆ ಇಲ್ವೇನೋ ಅನ್ನೋ ಹಾಗಾಗ್ತಿತ್ತು. ಆದ್ರೆ ನಮ್ಮ ಮನೆ ಒಳಗೇನೆ ನನ್ನ ತಂಗಿ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ರೆ ಅದು ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ. ತುಳಸಿ, ಶಿವರಾಜು ಬಾ. ಹೇ ತುಳಸಿ, ಏನಾಗಿದ್ಯವ ನಿಂಗೆ? ಹುಚ್ಕಿ ಚಿಡಿತಾ? ಶಿವು, ಈಶ್ವರಪ್ಪ ಬೇಗ ಬನ್ನಿಯಪ್ಪ. ಶಿವು, ಈಶ್ವರಪ್ಪ, ತುಳಸಿ ಏನ್ ಮಾಡ್ಕೊಂಡಿದ್ದಾರೆ ನೋಡ್ ಬನ್ನಿ. ನನ್ ಕೈ ಬಿಡಜ್ಜಿ. ಏನಾಯ್ತು ಅಜ್ಜಿ? ನೋಡಪ್ಪ, ಕೈ ಸುಟ್ಕೊಂಡ್ಬಿಟ್ಟ ಅವಳೆ. ತುಳಸಿ, ಕೈ ತೋರ್ಸಮ್ಮ, ತೋರ್ಸಮ್ಮ. ತುಳಸಿ, ಯಾಕಮ್ಮ, ಯಾಕೆ ಹೀಗೆ ಮಾಡ್ಕೊಂಡೆ? ತುಳಸಿ, ಯಾಕಮ್ಮ ಹೀಗೆ ಮಾಡ್ಕೊಂಡೆ? ನೀ ಈ ರೀತಿ ಮಾಡ್ಕೊಳ್ಳೋ ಸರಿನಾ? ಯಾಕಮ್ಮ? ಅಮ್ಮ ತಾಯಿ ಕೆಂಪವ್ವ, ಯಾಕವ್ವ ನಮ್ಮನೆಗೆ ಹಿಂಗೆಲ್ಲ ನಡೀತೈತೆ? ನಂಗೊಂದು ತುಳಸಿ, ತಿಳಿತಾನೆ ಇಲ್ವಲ್ಲವ್ವ. ಅಲ್ಲಿರೋ ಕೆಂಡ ನಿನ್ ಕಾಲ್ ಸುಡ್ಲಿಲ್ಲ ಅಂತ ಇಲ್ಲಿ ದೀಪದಿಂದ ಕೈ ಸುಟ್ಕೋತಾ ಇದೆಯಲ್ಲಮ್ಮ. ಯಾಕಮ್ಮ ಹೀಗೆ ಮಾಡ್ಕೊಂಡೆ? ಮತ್ತೆ ಮತ್ತೆ ಯಾರನ್ನ ಮೆಚ್ಚೋದಕ್ಕೆ ಈ ಕಷ್ಟ ಪಡ್ತಾ ಇದೆಯಾ? ನಿನ್ ಮೇಲೆ ನನಗೆ ನಂಬಿಕೆ ಇದೆ ಅಂತ ನಾನು ಎಲ್ರ ಮುಂದೇನೋ ಹೇಳಿದ್ನಲ್ಲಮ್ಮ. ಯಾಕಮ್ಮ, ಯಾಕಮ್ಮ ನಿನಗೆ ನೀನೇ ಹೀಗೆ ಚಿತ್ರಹಿಂಸೆ ಕೊಟ್ಕೋತಾ ಇದೆಯಾ? ನೋಡು, ನಿನಗೆ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳ್ತೀನಿ, ಕೇಳಿಸ್ಕೊ. ನಾನು ನಂಬಿರೋ ಆ ದೇವರಾದ್ರೂ ಸರಿ, ಹೆಣ್ಣು ಅಂತ ಪೂಜೆ ಮಾಡು ಈ ಭೂಮ್ತಾಯಾದ್ರೂ ಸರಿ, ಇದ್ರಲ್ಲಿ ತಪ್ಪಿದೆ ಅಂತ ಯಾರಾದ್ರೂ ಹೇಳಿದ್ರೆ ಒಂದ್ ಪಕ್ಷ ನಾನು ಅದನ್ನ ನಂಬಿದ್ರು ನಂಬ್ತೀನಿ. ಆದ್ರೆ ನನ್ನ ತಂಗಿ ಸರಿ ಇಲ್ಲ ಅಂತ ಆ ದೇವ್ರು ಬಂದು ಹೇಳಿದ್ರು ನಾನು ಆ ಮಾತನ್ನ ನಂಬಲ್ಲ ಪುಟ್ಟಿ. ಇದ್ ನಿನಗೆ ಗೊತ್ತಿಲ್ವೇನಮ್ಮ? ಹೀಗಿದ್ರು ಯಾಕಮ್ಮ ಹೀಗೆ ಮಾಡ್ಕೊಂಡೆ? ಹೇಳಮ್ಮ, ಹೇಳಮ್ಮ, ಏನಾಗಿದೆ ಅಂತ ಹೀಗೆ ಮಾಡ್ಕೊಂಡೆ? ಶಿವರಾಜು, ಅವಳು ತಾನೇ ಏನ್ ಹೇಳ್ತಾಳೆ? ಅದೆಲ್ಲ ಹೇಗೆ ಹೇಳೋದಕ್ಕೆ ಸಾಧ್ಯ? ಅದೆಲ್ಲ ಹೇಳಕ್ಕಾಗಲ್ಲ ಅಂತ ತಾನೆ ಅವಳು ನಿನ್ ಕೈ ಬಿಡಿಸ್ಕೊಂಡು ಅಷ್ಟೊಂದು ಅಳ್ತಾ ನಿಂತಿರೋದು. ಕೈ ಸುಟ್ಕೊಂಡು ನೋವಿಗಿಂತ ನಿನ್ ಮನಸ್ಸು ನೋಯಿಸುಂದೇನೋ ಅನ್ನೋ ನೋವಿಗೆ ನಿನಗೆ ಮುಖ ತೋರ್ಸಕ್ಕಾಗದೆ ಹಾಗೆ ಅಳ್ತಾ ನಿಂತಿದ್ದಾಳೆ. ಶಿವರಾಜು, ಒಂದು ವಿಷಯ ಅರ್ಥ ಮಾಡ್ಕೊ, ನಿನ್ ಮೇಲಿನ ಪ್ರೀತಿ ಅವಳ ಮನಸ್ಸಿನಲ್ಲಿ ಆಲದ ಮರದ ಥರ ಬೆಳೆದಿದೆ. ಆದ್ರೆ ಆಲದ ಮರದಂತ ಅವಳ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ ಮುಳ್ಳಿನ ಥರ ಚುಸ್ತಾ ಇದೆ. ಪುಟ್ಟಿ, ಏನಾಯ್ತು ಅಂತ ನನ್ನ ಹತ್ರ ಹೇಳಮ್ಮ.
ಶಿವರಾಜು, ಅದೆಲ್ಲ ನಿನ್ನ ಹತ್ರ ಹೇಳಕ್ಕಾಗ್ದೆ ಅವಳ ಮನಸ್ಸಲ್ಲೇ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ನಾನು ಈ ವಿಷಯನ ನಿನ್ನ ಹತ್ರ ಹೇಳಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಆದ್ರೂ ನಿನ್ನ ಹತ್ರ ಒಂದ್ಸಲ ಕೇಳ್ದೆ, ಏನೋ ಕೇಳ್ತೀನಿ ಕೊಡ್ತೀಯಾ ಅಂತ. ಏನಾದ್ರೂ ಕೇಳಿ ಮಾವಯ್ಯ, ನಡೆಸ್ಕೊಡ್ತೀನಿ ಅಂತ ಹೇಳ್ದೆ. ದೇವಸ್ಥಾನದಲ್ಲಿ ಕೂಡ ನಾನು ಈ ವಿಷಯ ಹೇಳಬೇಕು ಅಂತ ನೋಡಿದೆ, ಆದ್ರೆ ಹೇಳಕ್ಕಾಗದೇ ಇರೋಂಥ ಸಂದರ್ಭ ಬಂದ್ಬಿಡ್ತು. ಶಿವರಾಜು, ತುಳಸಿ ಪಾಪ ಅಪರಂಜಿ ಅಂತೋಳು, ಅವಳು ಯಾವ ತಪ್ಪು ಮಾಡಿಲ್ಲಪ್ಪ. ತಪ್ಪೆಲ್ಲ ನಮ್ದೆ. ನೋಡು, ಅದು ಇದು ಅಂತ ಅವಳೇನು ಅನ್ಬೇಡ. ಪುಟಿ, ಏನಮ್ಮ ಇದು? ಮಾವಯ್ಯ ಏನೇನೋ ಹೇಳ್ತಾ ಇದ್ದಾರೆ. ಏನ್ ನಡೆದಿದೆ ಅಂತ ನನ್ನ ಹತ್ರ ಯಾಕಮ್ಮ ಮುಚ್ಚಿಡ್ತಾ ಇದ್ಯಾ? ಅದೇನ್ ವಿಷಯ ಅಂತ ಹೇಳಮ್ಮ. ಅಣ್ಣ, ನೀನ್ ದೇವ್ರಣ್ಣ. ನಿನ್ ಹತ್ರ ಏನು ಮುಚ್ಚಿಡ್ದೆ ನಿಜ ಏನು ಅಂತ ಹೇಳ್ಬಿಡ್ತೀನಿ. ದೇವಸ್ಥಾನದ ಗರ್ಭಗುಡಿಗೆ ಹೋಗಿದ್ದು ನಿಜಾನೇ, ಆದ್ರೆ ನಾನೊಬ್ಳೆ ಹೋಗಿರ್ಲಿಲ್ಲ. ಅಭಿ ಜೊತೆ ಹೋಗಿದ್ದೆ ಅಣ್ಣ.